ಪ್ರಜಾಪ್ರಭುತ್ವದಲ್ಲಿ ಈಗ ಎಲ್ಲಾನು ಬಹುಮತದ ನಂಬರ್ ಮಾತ್ರನೇ ಆಗಿ ಉಳಿದಿದೆಯಾ? ಸಮರ್ಥಿಸಿಕೊಳ್ಳೋದಕ್ಕೆ ರಾಜಕಾರಣಿಗಳಿಗೆ ಮತ್ತೆ ಪಕ್ಷಗಳಿಗೆ ಯಾವುದೇ ಸಿದ್ಧಾಂತಗಳ ಅನ್ನೋದೇ ಇಲ್ವಾ? ಬಿಹಾರದಲ್ಲಿ NDAನಲ್ಲಿ ಇರೋರು ಯಾರು ಮತ್ತೆ NDA ಬಿಡೋರು ಯಾರು? ಬಿಹಾರ ಚುನಾವಣೆಯಲ್ಲಿ ಬಿಜೆಪಿಯೇತರ 18 NDA ಸಂಸದರು ಯಾವ ಪಾತ್ರವನ್ನು ವಹಿಸ್ತಾರೆ? ನಿತೀಶ್ ಕುಮಾರ್ ಅವರ 12 ಸಂಸದರು ಹಾಗೆ ಚಿರಾಗ್ ಪಾಸ್ವಾನ್ ಅವರ 5 ಸಂಸದರು ಮತ್ತೆ ಜಿತನ್ ರಾಮ್ ಮಾಂಜಿ NDA ತೊರೆಯುವಂತ ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗ್ತಾ ಇದೆಯಾ? ವಿದ್ಯಾರ್ಥಿ ಚಳವಳಿ ವೇಗ ಪಡಿತಾ ಇರೋದ್ರಿಂದ ಇಂತಹದೊಂದು ಬೆಳವಣಿಗೆ ನಡೀಬಹುದಾ? ಇದು ಸಂಭವಿಸಿದಲ್ಲಿ ಕೇಂದ್ರದಲ್ಲಿ ಮೋದಿ ಸರ್ಕಾರಕ್ಕೆ ಏನಾಗಬಹುದು? ಎಲ್ಲಾ ಹಣ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇರೋದ್ರಿಂದ ಬಿಜೆಪಿಯ ಇತರ NDA ಪಾಲುದಾರರು ತೀವ್ರ ಅಸಮಾಧಾನದಲ್ಲಿದ್ದಾರೆ. ಮುಸ್ಲಿಂ ಮತಗಳನ್ನು ಸೆಳೆಯುವಂತಹ ಉದ್ದೇಶದಿಂದಲೇ ಆರಿಫ್ ಮೊಹಮ್ಮದ್ ಖಾನ್ ಅವರನ್ನ ಬಿಹಾರ ರಾಜ್ಯಪಾಲರನ್ನಾಗಿ ಮಾಡಲಾಗಿದೆಯಾ? ತೇಜಸ್ವಿ ಯಾದವ್ ವಿರುದ್ಧ ಚಿರಾಗ್ ಪಾಸ್ವಾನ್ ಅವರನ್ನ ಕಣಕ್ಕಿಳಿಸುವಂತಹ ಸನ್ನಿವೇಶವನ್ನ ನಾವು ನೋಡಬಹುದಾ? ಈ ಎಲ್ಲಾ ಗೊಂದಲ ಗೋಜಲಿನ ನಡುವೆ ಹೊಸ ಪಕ್ಷ ಕಟ್ಟಿರುವಂತಹ ಪ್ರಶಾಂತ್ ಕಿಶೋರ್ ಯಾವ ಪಾತ್ರವನ್ನ ವಹಿಸ್ತಾರೆ? ಕಳೆದ 2-3 ದಿನಗಳಿಂದ ಬಿಹಾರದಿಂದ ಬರ್ತಾ ಇರುವಂತಹ ಸುದ್ದಿಗಳನ್ನ ನೋಡಿದ್ರೆ ಸಹಜವಾಗಿ ಹೇಳುವಂತಹ ಪ್ರಶ್ನೆಗಳಿವು. ಇವುಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಬಿಹಾರದಲ್ಲಿ ಪಲ್ಟು ರಾಮ್ ಕುಖ್ಯಾತಿ ನಿತೀಶ್ ಕುಮಾರ್ ಮತ್ತೆ ಜಂಪ್ ಮಾಡ್ತಾರಾ? ಇದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದ್ರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಚುನಾವಣೆ ಅನ್ನುವಂಥ ಆಟದಲ್ಲಿ ನಂಬರ್ ಮಾತ್ರನೇ ಎಲ್ಲಾನು ಆಗಿರೋದೇ ಹೌದು ಅನ್ನೋದಾದ್ರೆ ಅಂತಹ ಮತ್ತೊಂದು ಚಾಣಾಕ್ಷತನದ ಆಟ ಈಗ ನಮ್ಮ ಎದುರಲ್ಲಿದೆ. ಅದು ಬಿಹಾರ ಚುನಾವಣೆ. ಈ ವರ್ಷದ ಕಡೆಯಲ್ಲಿ ಬಿಹಾರ ಚುನಾವಣೆ ನಡೆಯಲಿದೆ. ಬಿಹಾರ ಚುನಾವಣೆಗೆ ವೇದಿಕೆ ಸಿದ್ಧವಾಗ್ತಾ ಇರುವಂಥ ಈ ಹೊತ್ತಿನಲ್ಲಿ 3 ಪ್ರಶ್ನೆಗಳು ಇಲ್ಲಿ ಮುಖ್ಯ ಆಗುತ್ತವೆ. ಮೊದಲನೇದಾಗಿ, ತೀವ್ರಗೊಂಡಿರುವಂತಹ ವಿದ್ಯಾರ್ಥಿಗಳ ಪ್ರತಿಭಟನೆ ಸರ್ಕಾರವನ್ನು ಬದಲಿಸುವಂಥ ತಾಕತ್ತನ್ನು ಹೊಂದಿದೆಯಾ? ಎರಡನೇದಾಗಿ, ಅದು ಸರ್ಕಾರವನ್ನು ಬದಲಿಸೋದೇ ಹೌದನ್ನೋದಾದ್ರೆ ಈ ಆಟದಲ್ಲಿ ನಿತೀಶ್ ಕುಮಾರ್ ವಿಲನ್ ಆಗಲಿದ್ದಾರಾ ಅಥವಾ ಅವ್ರ ಜೊತೆಗೆ ಬಿಜೆಪಿಯು ಕೂಡ ಹೊಣೆ ಆಗಲಿದೆಯಾ? ಮೂರನೇದಾಗಿ, ಬಿಹಾರಕ್ಕೆ ಹೊಸ ಚಹರೆಯ ಅಗತ್ಯ ಕಾಣಿಸ್ತಾ ಇದೆಯಾ? ಮತ್ತು ಅಂತಹ ಚಹರೆ ಸದ್ಯದ ಸನ್ನಿವೇಶದಲ್ಲಿ RJDಯಲ್ಲಿ ಇಲ್ಲವಾಗಿದೆಯಾ? ಈ 3 ಪ್ರಶ್ನೆಗಳು ದಿಲ್ಲಿಯಲ್ಲಿ ನಿದ್ದೆಗೆಡುವಂಥ ವಾತಾವರಣ ಕಾರಣ ಆಗಿವೆ. ಬಿಜೆಪಿಗೆ ಇದು ದೊಡ್ಡ ಸವಾಲಾಗಿದೆ ಮತ್ತು ಆತಂಕ ಕೂಡ ಕಾಡ್ತಾ ಇದೆ. ಚುನಾವಣೆಯನ್ನು ಗೆಲ್ಲೋದಕ್ಕೆ ಜಾತಿ ಜನಗಣತಿಯ ಬಳಕೆ ಆಗಬಹುದು ಅನ್ನೋದೇನೋ ಸರಿ ಇದೆ, ಆದರೆ ನಾಯಕ ಯಾರು ಅನ್ನೋದು ಮುಖ್ಯ ಅಲ್ವಾ? ಬಿಜೆಪಿ ಬಳಿ ಇದ್ದಂಥ ಅಂಥ ಏಕೈಕ ನಾಯಕ ಅಂತ ಅಂದರೆ ಸುಶೀಲ್ ಮೋದಿ ಆಗಿದ್ರು, ಆದರೆ ಅವರೀಗ ತೀರ್ಕೊಂಡಿದ್ದಾರೆ. ಈ ಶೂನ್ಯತೆಯನ್ನು ತುಂಬೋದಕ್ಕೆ ಬಿಜೆಪಿಯೊಳಗೆ ಸದ್ಯಕ್ಕಂತೂ ಯಾವ ನಾಯಕನೂ ಕಾಣಿಸ್ತಾ ಇಲ್ಲ. ಕಳೆದ 2 ದಶಕಗಳಲ್ಲಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ರಾಜಕೀಯ ಆಟನೇ ನಡೆದುಕೊಂಡು ಬಂದಿದೆ. ಲೆಕ್ಕದ ಆಟದಲ್ಲಿ ಅವರೊಮ್ಮೆ ಬಿಜೆಪಿ ಒಮ್ಮೆ RJD ಅಂತ ಮನೆಯನ್ನು ಬದಲಾಯಿಸಲು ಕೂಡ ಬಂದಿದ್ದಾರೆ. ಆದರೆ ಈ ಬಾರಿ ದಿಲ್ಲಿಯಲ್ಲಿ ಬಿಜೆಪಿ ಒಳಗೆ ನಡೆದಿರುವಂತಹ ಆಲೋಚನೆಯಲ್ಲಿ ನಿತೀಶ್ ಕುಮಾರ್ ಅವರಿಗಿಂತ ಚಿರಾಗ್ ಪಾಸ್ವಾನ್ ಮೇಲೆ ಗಮನ ಹೆಚ್ಚು ಕೇಂದ್ರೀಕೃತವಾಗಿದೆ. ತೇಜಸ್ವಿ ಯಾದವ್ ಅವರಿಗೆ ಸವಾಲಾಗಿ ಚಿರಾಗ್ ಪಾಸ್ವಾನ್ ಅವರನ್ನು ಬಳಸುವಂಥ ತಂತ್ರಗಾರಿಕೆಯನ್ನು ಬಿಜೆಪಿ ಅನುಸರಿಸುವ ಹಾಗೆ ಕಾಣಿಸ್ತಾ ಇದೆ. ಚಿರಾಗ್ ಪಾಸ್ವಾನ್ ಅವರ ರಾಜಕೀಯವನ್ನೇ ಮುಖ್ಯ ಬಂಡವಾಳವಾಗಿಸಿಕೊಳ್ಳುವಂತಹ ಬಿಜೆಪಿಯ ನಡೆ ಶಕ್ತಿಯುತನೇ ಆಗಿಲ್ಲೂ ಕೂಡ ಬಹುದು. ಬಿಹಾರದ ವಿಚಾರವಾಗಿ ಮೋದಿ ಮತ್ತು ಶಾ ತೆಗೆದುಕೊಳ್ಳಬಹುದಾದಂಥ ನಿಲುವು ಏನಿರಲಿದೆ ಈಗ ಅನ್ನೋದು ಕೂಡ ಕುತೂಹಲಕಾರಿಯಾಗಿದೆ. ಚಿರಾಗ್ ಪಾಸ್ವಾನ್ ಬಳಿ 5 ಸಂಸದರು ಕೂಡ ಇದ್ದಾರೆ. ಲೆಕ್ಕದಲ್ಲಿ NDA ತಾಕತ್ತು 293 ಇದೆ. ಇಂಥ ಹೊತ್ತಿನಲ್ಲಿ NDAಯಿಂದ JDU ಹೊರಬರುವಂಥ ತೀರ್ಮಾನವನ್ನು ತೆಗೆದುಕೊಂಡ್ರೆ ಕೇಂದ್ರದಲ್ಲಿ ಸರ್ಕಾರ ಪಲ್ಲಟ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಲಾಲು ಯಾದವ್ ಅವರಂತೂ ನಿತೀಶ್ ಕುಮಾರ್ ಅವರಿಗಾಗಿ ಬಾಗಿಲು ತೆರೆದೇ ಇದೆ ಅಂತ ಮತ್ತೆ ಹೇಳ್ತಾನೆ ಇದ್ದಾರೆ. ತೇಜಸ್ವಿ ಯಾದವ್ ಈ ಹೊತ್ತಿನಲ್ಲಿ ಜಾಣ ಮೌನದ ನಡೆಯನ್ನೇ ಅನುಸರಿಸ್ತಾ ಇದ್ದಾರೆ. ಯಾಕಂತಂದ್ರೆ ಒಂದು ಕಡೆಗೆ ವಿದ್ಯಾರ್ಥಿಗಳ ಹೋರಾಟ ತೀವ್ರವಾಗಿದೆ, ಮತ್ತೊಂದು ಕಡೆಗೆ ಬಿಹಾರದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ಕೂಡ ಉತ್ತಮವಾಗಿಲ್ಲ. ಹಾಗಾಗಿ 2025ರ ಚುನಾವಣೆ ಹಿಂದಿನೆಲ್ಲ ಚುನಾವಣೆಗಳ ಹಾಗೆ ಇರೋದು ಖಂಡಿತವಾಗಿ ಸಾಧ್ಯ ಇಲ್ಲ. ಈ ಚುನಾವಣೆ ಬದಲಾವಣೆಯ ಉದ್ದೇಶದಾಗಲಿದೆ ಮತ್ತು ಫಲಿತಾಂಶ ಕೂಡ ಬದಲಾವಣೆಯನ್ನು ತರಲಿದೆ. ಇಲ್ಲಿ ಪ್ರಶ್ನೆ ಇರೋದೇನು ಅಂತ ಅಂದರೆ, ಈ ಬದಲಾವಣೆಯ ಆಟದಲ್ಲಿ ಯಾರ ನಾಯಕತ್ವವನ್ನು ವಹಿಸ್ತಾರೆ ಮತ್ತು ಯಾರ್ಯಾರು ಆ ಹೊಸ ನಾಯಕನ ಹಿಂದೆ ಇರಲಿದ್ದಾರೆ ಅನ್ನೋದು ಮಾತ್ರ. ಈಗ ನಿತೀಶ್ ಕುಮಾರ್ ಅವರಿಗೆ ಇದು ಖಂಡಿತವಾಗಿ ತಿಳಿದಿದೆ. ಅವರೀಗ ಜೊತೆಗಿರಬೇಕು, ಇಲ್ಲ ಅಂತಂದರೆ ಹೊರಗೆ ಬರಬೇಕು. ಬಿಜೆಪಿ ನಿತೀಶ್ ಕುಮಾರ್ ಅವ್ರ ನಾಯಕತ್ವದಲ್ಲಿ ಹೋಗುವಂಥ ಇಚ್ಛೆಯನ್ನಂತೂ ಹೊಂದಿರೋ ಹಾಗೆ ಕಾಣಿಸ್ತಾ ಇಲ್ಲ. ಅದನ್ನು ಈಗಾಗಲೇ ಯೋಚಿಸಿ ಮತ್ತೆ ಸುಮ್ಮನಾಗಿದೆ. ಎದುರಾಳಿಯಾಗಿರುವಂಥ RJDಯನ್ನು ನೋಡ್ಕೊಳ್ಳೋದಕ್ಕೆ ಚಿರಾಗ್ ಪಾಸ್ವಾನ್ ಅನ್ನುವಂಥ ಹೊಸ ಅಸ್ತ್ರವನ್ನು ಬಿಜೆಪಿ ಬಳಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗ್ತಾ ಇವೆ. ಆದರೆ ನಿಜವಾಗಿ ಇರುವಂಥ ಪ್ರಶ್ನೆ ಏನು ಅಂತ ಅಂದರೆ, ಅಂತಿಮವಾಗಿ ಚಿರಾಗ್ ಪಾಸ್ವಾನ್ ಅವರಿಗೆ ಅಂಥ ಅವಕಾಶ ಸಿಗಲಿದೆಯಾ ಅನ್ನೋದು. ಚಿರಾಗ್ ಪಾಸ್ವಾನ್ ಅವರ ರಾಜಕೀಯ ಹೊಸ ವಿಸ್ತಾರ ಪಡೆಯೋ ಹಾಗೆ ಕಾಣಿಸ್ತಾ ಇದೆ. ಅವರಿಗೆ ತನ್ನ ರಾಜಕೀಯ ತಾಕತ್ತನ್ನು ತೋರಿಸೋದು ಅಗತ್ಯ ಕೂಡ ಆಗಿದೆ. ಬಿಹಾರ ರಾಜಕೀಯದಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಅವರಿಗಿದ್ದಂಥ ತಾಕತ್ತನ್ನು ಮತ್ತೆ ತಾನೂ ಕೂಡ ಕಾಣಿಸುವಂಥ ಅಗತ್ಯ ಅವರಿಗಿದೆ. ಹಾಗಾದರೆ ಇಡೀ ಬಿಜೆಪಿ ಮತ್ತು RSS ಪಡೆ ಚಿರಾಗ್ ಪಾಸ್ವಾನ್ ಅವರ ಹಿಂದೆ ನಿಲ್ಲಲಿದೆಯಾ? ಈ ಬಗ್ಗೆನೇ ಈಗ ದಿಲ್ಲಿಯಲ್ಲಿ ಚಿಂತನೆ ನಡೆದಿದೆ. ಇನ್ನೊಂದು ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ಆರಿಫ್ ಮೊಹಮ್ಮದ್ ಖಾನ್ ಅವರನ್ನು ಬಿಹಾರಕ್ಕೆ ರಾಜ್ಯಪಾಲರನ್ನಾಗಿ ಮಾಡಿರೋದು.
ಕೇರಳದಿಂದ ಸೀದಾ ಅವರನ್ನು ಬಿಹಾರಕ್ಕೆ ತರಲಾಗಿದೆ. ಬಿಹಾರದ ರಾಜಕಾರಣದಲ್ಲಿ ಅವ್ರ ಮಹತ್ವ ಇತರ ಯಾರಿಗಿಂತಲೂ ಕೂಡ ಈಗ ಹೆಚ್ಚೇ ಇದೆ. ಹೀಗಿರುವಾಗ RJD ವೋಟ್ ಬ್ಯಾಂಕ್ ಛಿದ್ರವಾಗಲಿದೆಯಾ ಅನ್ನೋದು ಮತ್ತೊಂದು ಪ್ರಶ್ನೆ ಕೂಡ ಹೇಳುತ್ತೆ. ಇಲ್ಲಿ ಈ ಹೊತ್ತಿನಲ್ಲಿ ಕಾಂಗ್ರೆಸ್ ಆಡುವಂಥ ಆಟ ಏನು ಅನ್ನೋದು ಮತ್ತೊಂದು ಮುಖ್ಯ ವಿಚಾರ ಆಗಲಿದೆ. ಹಿಂದಿನ ಸನ್ನಿವೇಶಗಳು ಬಿಹಾರದಲ್ಲಿನ ಸಾಂಪ್ರದಾಯಿಕ ರಾಜಕಾರಣ ತನ್ನ ಪಾಲಿಗೆ ಒದಗಿ ಬರಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ ಇದೆ. ಆದರೆ ಇದೇ ಸಂದರ್ಭದಲ್ಲಿ ಲಾಲು ಆಗಲಿ ಅಥವಾ ತೇಜಸ್ವಿ ಯಾದವ್ ಆಗಲಿ ತಮ್ಮ RJD ಪ್ರಭಾವ ಕಡಿಮೆ ಆಗೋದಕ್ಕೆ ಬಿಡಲಾರರು ಅನ್ನೋದು ಕೂಡ ನಿಜ. ಹಾಗಾಗಿ ನಿಜವಾದಂಥ ಆಟ ಶುರುವಾಗೋದೇ ಇಲ್ಲಿಂದ. ಬಾಗಿಲು ತೆರೆದೇ ಇದೆ ಅಂತ ಲಾಲು ಯಾದವ್ ಹೇಳ್ತಾ ಇರೋದು ಈ ಕಾರಣಕ್ಕಾಗಿಯೇ. ಇದು ನಿತೀಶ್ ಕುಮಾರ್ ಅವರ ರಾಜಕೀಯಕ್ಕೆ ಮತ್ತೊಮ್ಮೆ ಅವಕಾಶವನ್ನು ತೆರೆಯಲಿದೆ. ನಿತೀಶ್ ನಡೆ ಈ ರೀತಿ ಬದಲಾದರೆ ಬಿಹಾರ ರಾಜಕೀಯದಲ್ಲಿ ಒಂದು ಬದಲಾವಣೆಯ ಸಾಧ್ಯತೆಯಾಗಿ BJP ಚಿರಾಗ್ ಪಾಸ್ವಾನ್ ಅವರನ್ನ ಮುಂದೆ ತರುವಂತಹ ಸನ್ನಿವೇಶ ನಿರ್ಮಾಣ ಆಗಲಿದೆ. ಇದೆಲ್ಲ ಹಿನ್ನೆಲೆಯಲ್ಲಿ ಪಾಟ್ನಾ ರಾಜಭವನ ಮುಂದಿನ 8 ರಿಂದ 10 ತಿಂಗಳುಗಳವರೆಗೆ BJP ಹೆಡ್ ಕ್ವಾರ್ಟರ್ ಆಗಿರೋದ್ರಲ್ಲಿ ಯಾವುದೇ ಅನುಮಾನನೇ ಇಲ್ಲ. ಆರಿಫ್ ಮೊಹಮ್ಮದ್ ಅವರು ಯಾವುದೇ ಸಮಾರಂಭದಲ್ಲಿ ಪಾಲ್ಗೊಳ್ಳೋದು, BJP ನಾಯಕರನ್ನ ಕಾಣೋದು, ಈ ಎಲ್ಲದರಿಂದ ಬಿಹಾರದ ವೋಟ್ ಬ್ಯಾಂಕ್ ಅನ್ನ BJPಯ ಪರವಾಗಿ ಬದಲಿಸುವಂತ ಆಟನೇ ನಡೆಯಲಿದೆ. ಆರಿಫ್ ಮೊಹಮ್ಮದ್ ಖಾನ್ ಅವರೀಗ ದಿಲ್ಲಿಯ ನಾಯಕತ್ವದ ಜೊತೆಗೇನೆ ನೇರವಾಗಿ ವ್ಯವಹರಿಸುವಂಥ ಒಂದು ಪ್ರಭಾವವನ್ನು ಹೊಂದಿದ್ದಾರೆ. ಬಿಹಾರ BJPಯ ಯಾವುದೇ ನಾಯಕರು ಹೊಂದಿರದಂಥ ಪ್ರಭಾವವನ್ನು ಅವರಿಗೆ ಹೊಂದಿದ್ದಾರೆ. ಬಿಹಾರದ ಜನರಿಂದಲೇ ದೇಶದ ಪೂರ್ತಿ ವ್ಯವಸ್ಥೆ ನಡೀತಾ ಇದೆ, ದೇಶನೂ ಮುಂದೆ ಬರಲಿದೆ, ಬಿಹಾರ ಕೂಡ ಮುಂದೆ ಬರಲಿದೆ ಅಂತ ಅವರು ಈಗಾಗಲೇ ಹೇಳಿ ಆಗಿದೆ. ವಿದ್ಯಾರ್ಥಿಗಳ ಹೋರಾಟದ ಈ ಸನ್ನಿವೇಶನೇ ಹಲವು ಬದಲಾವಣೆ ಕಾರಣ ಆಗಲಿದ್ದು, ಈಗ ನಿತೀಶ್ ಮತ್ತೊಮ್ಮೆ ಮನೆಯನ್ನು ಬದಲಿಸಿದ್ರೆ ಆ ರಾಜಕೀಯ ಪರಿಸ್ಥಿತಿಯಲ್ಲಿ ಆರಿಫ್ ಅವರಿಗಿಂತ ಪ್ರಭಾವಿ ಮತ್ತೊಬ್ಬರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಬಿಹಾರದ ವಿವಿಧ ಕಡೆಗೆ ಅವ್ರ ಪ್ರಭಾವವನ್ನು ವಿಸ್ತರಿಸುವಂಥ ತಂತ್ರಗಾರಿಕೆಯು ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಂಡ್ರೆ ಅದು ಅಚ್ಚರಿ ಇಲ್ಲ. ಇದೆಲ್ಲದರ ನಡುವೆ ಜನ್ ಸುರಾಜ್ ಪಕ್ಷ ಕಟ್ಟಿರುವಂತಹ ಪ್ರಶಾಂತ್ ಕಿಶೋರ್ ಬಿಹಾರದ ಅರ್ಥವ್ಯವಸ್ಥೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಿಂದಿನ ಎಲ್ಲ ಸರ್ಕಾರಗಳು ಮಾಡಿದ್ದೇನು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವ್ರು ಎತ್ತುತ್ತಾ ಇದ್ದಾರೆ. ಆದರೆ ಇದೆಲ್ಲದರ ಹೊರತಾಗಿಯೂ ಬಿಹಾರದಲ್ಲಿ ಹೊಸ ರಾಜಕೀಯ ಶಕ್ತಿ ಉದಯವಾಗಲಿದೆಯಾ ಅಥವಾ ಇಲ್ವಾ ಅನ್ನೋದು ಕೂಡ ಪ್ರಶ್ನೆ. ಬಿಹಾರದ ಇಷ್ಟೆಲ್ಲ ರಾಜಕೀಯ ಈಗ ದಿಲ್ಲಿಯಲ್ಲಿನ ರಾಜಕಾರಣದ ಮೇಲೆ ಏನು ಪ್ರಭಾವವನ್ನು ಬೀರಿದೆ ಹಾಗಿದ್ರೆ? ಬಹುಶಃ ಹಾಗಾಗೋದಕ್ಕೆ ಚಿರಾಗ್ ಪಾಸ್ವಾನ್ ಕೂಡ ಬಹಳ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಬಹುದು. ಅದೇ ರೀತಿ ಚಿರಾಗ್ ಪಾಸ್ವಾನ್ ಅವರಿಗಾಗಿ BJP ಕೂಡ ಬಹಳ ದೊಡ್ಡ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಬಹುದು. ಹಾಗಾಗಿ ಪಾಟ್ನಾದಲ್ಲಿ ಆಗ್ತಾ ಇರೋದಕ್ಕಿಂತ ಹೆಚ್ಚಿನ ಗಡಿಬಿಡಿ ಈಗ ದಿಲ್ಲಿಯಲ್ಲಿ ಕಾಣಿಸ್ತಾ ಇದೆ. NDA ಬಳಿ ಈಗ 293 ಸಂಸದರಿದ್ದಾರೆ. ಅವರಲ್ಲಿ 240 BJP ಅವರೇ ಆಗಿದ್ದಾರೆ. TDP ಸಂಸದರು 16, JDU ಸಂಸದರು 12, ಶಿವಸೇನೆ ಸಂಸದರು 7, ಹಾಗೆ LJP ಸಂಸದರು 5. ಈಗಿರುವಂತಹ ಸಂಸದರಲ್ಲಿ 12 ಇಲ್ಲ ಆದರೆ 281 ಆಗಲಿದೆ. ಅಂದರೆ ಅಧಿಕಾರದಲ್ಲಿರೋದಕ್ಕೆ ಅಗತ್ಯವಾದಂಥ ಸದಸ್ಯರಿಗಿಂತ 9 ಸಂಸದರು ಹೆಚ್ಚೇ ಇರಲಿದ್ದಾರೆ. ಹೀಗಿರುವಾಗ ಚಿರಾಗ್ ಪಾಸ್ವಾನ್ ರಾಜಕೀಯವಾಗಿ ತೆಗೆದುಕೊಳ್ಳಲಿರುವಂಥ ತೀರ್ಮಾನನೇ ನಿರ್ಣಾಯಕ ಪಾತ್ರ ವಹಿಸಲಿದೆ. BJP ವಿರುದ್ಧ ಬಿಹಾರ ರಾಜಕೀಯದಲ್ಲಿನ ಎಲ್ಲರೂ ನಿಲ್ಲಬೇಕು ಅನ್ನುವಂಥ ನಿಲುವೊಂದು ಅಂತಿಮವಾಗಿ ಮುಖ್ಯವಾಗಿಬಿಟ್ರೆ ಈಗ NDAಯಲ್ಲಿರುವಂಥ ಮಾಂಜಿ ಅಂಥವ್ರು ಕೂಡ ಏನು ಮಾಡಲಿದ್ದಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹಾಗೇನೆ NCPಯ ಒಬ್ಬ ಸಂಸದ, AJPಯ ಒಬ್ಬರು, ಆಪ್ನಾ ದಳದ ಒಬ್ಬರು, ಹಾಗೆ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾದ ಒಬ್ಬರು, ಜನಸೇನಾದ 2 ಸಂಸದರು, JDSನ 2 ಸಂಸದರು, RNDಯ 2 ಸಂಸದರು, ಇಂಥ ಅನೇಕರಿದ್ದಾರೆ. ಇವರೆಲ್ಲರೂ ಏನು ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅನ್ನೋದಕ್ಕೂ ಕೂಡ ಬಿಹಾರ ರಾಜಕೀಯನೇ ಹಿನ್ನೆಲೆ ಆಗಬಹುದು. ನಿತೀಶ್ ಕುಮಾರ್ ಅವರ ಸಮಸ್ಯೆ ಏನು ಅಂತ ಅಂದರೆ ಅವ್ರ ಸಂಸದರಿಗೆ ನಾಳೆ ಏನಾಗಬಹುದು ಅನ್ನುವಂತಹ ಖಚಿತ ಭರವಸೆ ಈ ಸಲ ಸಿಗದೆ ಹೋಗಿರೋದ್ರಿಂದ ಅವರೆಲ್ಲರೂ ನಿತೀಶ್ ಜೊತೆಗೆ ನಿಲ್ತಾರಾ ಅನ್ನೋದೇ ಅನುಮಾನ ಆಗಿದೆ. ಇದು ಅಂತಿಮವಾಗಿ JDU ವಿಭಜನೆಗೂ ಕೂಡ ಕಾರಣ ಆಗಬಹುದಾ? ಒಂದು ರೀತಿಯಲ್ಲಿ ಬಿಹಾರ ರಾಜಕೀಯದಲ್ಲಿ ನಿತೀಶ್ ಚಹರೆ ತನ್ನ ಪ್ರಭಾವವನ್ನು ಕಳ್ಕೊಳ್ತಾ ಇದೆ. ಈ ಹೊತ್ತಿನಲ್ಲಿನೇ ವಿದ್ಯಾರ್ಥಿಗಳ ಚಳುವಳಿ ಮತ್ತು ರೈತರು ಮುಖ್ಯವಾಗಲಿರುವಂಥ ರಾಜಕೀಯ ಸನ್ನಿವೇಶ ಇವೆರಡೂ ಇವೆ. ಹೀಗಿರುವಾಗ ದಿಲ್ಲಿಯಲ್ಲಿ ನಡೆದಿರುವಂಥ ಚಿಂತನೆಯಲ್ಲಿ 2 ಸವಾಲುಗಳಿವೆ. ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಬೇಕಾ ಬೇಡವಾ ಅನ್ನೋದೇ BJP ಎದುರಿರುವಂಥ ಮೊದಲ ಸವಾಲಾಗಿದೆ. ಅವರನ್ನು ಬಿಟ್ಟು ಹೋದರೆ BJPಗೆ ಲಾಭ ಅಂತೂ ಆಗಲಾರದು. ಈ ಹೊತ್ತಿನಲ್ಲಿ ರಾಜಕೀಯ ಆಟದಲ್ಲಿ ಚಂದ್ರಬಾಬು ನಾಯ್ಡು ಅವರು ಕೂಡ ಭಾಗಿಯಾಗಲಿದ್ದಾರಾ? ಅವರ 16 ಸಂಸದರು ಹೊರ ಬಂದರೆ ಕೇಂದ್ರದಲ್ಲಿ ಸರ್ಕಾರ ಅಲ್ಪಮತ ಕುಸಿಯಲಿದೆ. ಅವರ ಈಗಿನ ರಾಜಕೀಯ ನಡೆ ಅವರ ಅಮರಾವತಿ ದೃಷ್ಟಿಯಿಂದ ಬಹಳ ಮಹತ್ವದಾಗಿದೆ. ಆಂಧ್ರದ ದೊಡ್ಡ ದೊಡ್ಡ ಕಾರ್ಪೊರೇಟರ್ಗಳು ಚಂದ್ರಬಾಬು ನಾಯ್ಡು ಅವರ ಮನೆ ಬಾಗಿಲಲ್ಲೇ ನಿಂತಿದ್ದಾರೆ. ಇಡೀ ಕೇಂದ್ರ ಸರ್ಕಾರದ ಹಣನೇ ಅಲ್ಲಿಗೆ ಹೋಗ್ತಾ ಇದೆ. ಆದರೆ ಬಿಹಾರದ ವಿಚಾರದಲ್ಲಿ ಈ ಸ್ಥಿತಿ ಇಲ್ಲ. ಹೀಗಿರುವಾಗ ನಿತೀಶ್ ಖುದ್ದಾಗಿ ಹೊರಗೆ ಹೋಗ್ತಾರೋ ಅಥವಾ BJPನೇ ಅವ್ರು ಹೊರ ಹೋಗೋ ಹಾಗೆ ಮಾಡಲಿದೆಯೋ? ನಿತೀಶ್ ಹೊರಗೆ ಹೋದರೆ ಅವ್ರ ಜೊತೆಗೆ ಚಿರಾಗ್ ಪಾಸ್ವಾನ್ ಮತ್ತು ಮಾಂಜಿ ಕೂಡ ಹೋಗ್ತಾರಾ? ಅಂಥ ಸಾಧ್ಯತೆ ಇದೆಯಾ? ಹಾಗಾಗದೇ ಹೋದಲ್ಲಿ ಚಿರಾಗ್ ಪಾಸ್ವಾನ್ BJPಯ ಹೊಸ ಮುಖವಾಗಿ ಬಿಂಬಿತವಾದಲ್ಲಿ ಒಂದು ಕಡೆಗೆ ಚಿರಾಗ್ ಪಾಸ್ವಾನ್ ಮತ್ತು ಅವರಿಗೆ ಎದುರಾಳಿಯಾಗಿ ತೇಜಸ್ವಿ ಯಾದವ್ ಇರಲಿದ್ದಾರೆ. ಅಂಥ ಸ್ಥಿತಿಯೊಂದು ಸೃಷ್ಟಿ ಆಗಲಿದೆಯಾ ಅಥವಾ ಸೃಷ್ಟಿ ಮಾಡಲಾಗುವುದಾ? ಆಗಲಿದೆ ಅನ್ನುವಂಥ ಅಭಿಪ್ರಾಯಗಳು ಇರೋ ಹಾಗೇನೆ ಸಾಧ್ಯನೇ ಇಲ್ಲ ಅನ್ನುವಂಥ ಅಭಿಪ್ರಾಯಗಳು ಕೂಡ ಇವೆ. ದಿಲ್ಲಿಯಲ್ಲಿ ಏನೆಲ್ಲ ಅಂಶಗಳ ಚರ್ಚೆ ಕೇಂದ್ರದಲ್ಲಿವೆ ಹಾಗಿದ್ರೆ?
ಮೊದಲನೇದಾಗಿ ಈ ಹಿಂದೆ ಬಿಹಾರದಲ್ಲಿ ಆಡಿದಂಥ ಆಟಗಳು ಈ ಬಾರಿ ನಡೆಯೋದಿಲ್ಲ ಅಂತ ಬಿಜೆಪಿ ಖಚಿತ ಆಗಿದೆ. ಮಂದಿರ ವಿಚಾರದ ರಾಜಕೀಯ ನಿಲ್ಲಬೇಕು ಅಂತ ಈಗಾಗಲೇ ಮೋಹನ್ ಭಾಗವತ್ ಮತ್ತೆ RSS ಮುಖವಾಣಿ ಆರ್ಗನೈಸರ್ ಹೇಳಿದ್ದಾಗಿದೆ. ಬಿಹಾರದಲ್ಲಿರೋದು ಜಾತಿ ಸಮೀಕರಣ, ಅದೊಂದು ರೀತಿಯಲ್ಲಿ ಬಿಜೆಪಿಯ ವಿರುದ್ಧ ತಿರುಗುವಂಥದ್ದಾಗಿದೆ. ಇನ್ನು ಬಿಜೆಪಿ ಮುಂದಿರೋದು ಯಾರನ್ನ ನಾಯಕತ್ವಕ್ಕಾಗಿ ಬಿಂಬಿಸಬೇಕು ಅನ್ನೋದು. ಡಬಲ್ ಇಂಜಿನ್ ಮತ್ತೆ ಈ ಡಬಲ್ ನಾಯಕತ್ವ ಅಲ್ಲಿ ನಡೆಯಲಾರದು. ಅಂದ್ರೆ ದಿಲ್ಲಿಯಲ್ಲಿ ಬಿಜೆಪಿ ಸರ್ಕಾರದೇ, ಬಿಹಾರದಲ್ಲಿಯೂ ಕೂಡ ಬಿಜೆಪಿ ಸರ್ಕಾರ ಅನ್ನೋದು ಫಲ ಕೊಡೋದಿಲ್ಲ. ಹಾಗೇನೆ ಮೋದಿ ಶಾ ಜೋಡಿಯ ಮೋಡಿಯೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾದ್ರೆ ನಿತೀಶ್ ಕುಮಾರ್ ಅವರಿಗೆ ಹೊರ ಹೋಗುವಂತ ದಾರಿ ತೋರಿಸುವ ಸಂಗತಿ ಯಾವುದು? ಮುಸ್ಲಿಮರು ಮತ್ತೆ ಯಾದವರ ರಾಜಕೀಯ ನಡೀತಾ ಇರುವಲ್ಲಿ ಕಾಂಗ್ರೆಸ್ ಮತ್ತೆ RJDಗೆ ಆ ಸಮುದಾಯಗಳ ಮತಗಳು ಹೋಗ್ತವೆ. ಇಂಥ ಹೊತ್ತಿನಲ್ಲಿ ರಾಜಭವನಕ್ಕೆ ಬಂದು ಕುಳಿತಿರುವಂತಹ ಆರಿಫ್ ಮೊಹಮ್ಮದ್ ಖಾನ್ ಅವರು ಯಾವ ರೀತಿಯಲ್ಲಿ ಸಕ್ರಿಯವಾಗಿರಲಿದ್ದಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಇಲ್ಲಿ ದಿಲ್ಲಿ ಚುನಾವಣೆ ನಂತರದ ರಾಜಕೀಯ ಕೂಡ ಮಹತ್ವದಾಗಲಿದೆ. ಇದೆಲ್ಲದರ ನಡುವೆ ಪ್ರಶಾಂತ್ ಕಿಶೋರ್ ಅವರು ಏನು ಮಾಡಲಿದ್ದಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಅವರು ಯಾವುದೇ ಒಂದು ಬೇರೆ ಪಕ್ಷದ ಜೊತೆಗೆ ಹೋಗುವಂಥ ಸ್ಥಿತಿ ಇರುವಂತೆಯೂ ಕಾಣಿಸ್ತಾ ಇಲ್ಲ. ಇದೆಲ್ಲದರ ನಡುವೆನೇ ಬಿಹಾರದ ಆರ್ಥಿಕ ಸ್ಥಿತಿ, ನಿರುದ್ಯೋಗ, ಯುವಕರ ಸ್ಥಿತಿ ಇವು ಮುಂದಿನ ಚುನಾವಣೆಯಲ್ಲಿ ಮಹತ್ವದ ವಿಷಯಗಳಾಗಲಿವೆ. ಹಾಗಾದ್ರೆ ಬಿಹಾರದ ರಾಜಕೀಯ ಯಾರ ಹಿಂದೆ ಹೋಗಲಿದೆ? ಇದಕ್ಕೆ ಉತ್ತರ ಈಗ ನಿತೀಶ್ ಕುಮಾರ್ ಬಳಿನೂ ಇಲ್ಲ, ಅಮಿತ್ ಶಾ ಬಳಿ ಕೂಡ ಇಲ್ಲ. ಮತ್ತೆ ತಾವು DCM ಆಗಿದಾಗ ಸೃಷ್ಟಿಯಾದಂಥ ಉದ್ಯೋಗಗಳ ಬಗ್ಗೆ ತೇಜಸ್ವಿ ಯಾದವ್ ಅವರು ಮಾತಾಡ್ತಾ ಇದ್ರು ಕೂಡ ಅಧಿಕಾರಕ್ಕೆ ಬರೋದಕ್ಕೆ ಅದೊಂದೇ ವಿಷಯ ಸಾಕಾಗೋದಿಲ್ಲ. ಯಾಕಂದ್ರೆ ಬಿಹಾರದ ರಾಜಕೀಯದಲ್ಲಿ BPLಗಳು ನಿರ್ಣಾಯಕವಾಗಲಿದ್ದಾರೆ. ಬಡವರ ಸ್ಥಿತಿ ಅಲ್ಲಿನ ನಿಜವಾದ ವಿಷಯವಾಗಿದೆ. ಹೀಗಾಗಿ ನಿತೀಶ್ ಕುಮಾರ್ ಹೆಸರಿನಲ್ಲಿ ರಾಜಕೀಯ ಸಫಲತೆ ಈ ಬಾರಿ ಸಾಧ್ಯವಿಲ್ಲ ಅನ್ನುವಂಥ ಭಾವನೆ ಈಗಾಗಲೇ ಬಿಜೆಪಿಯಲ್ಲಿ ಬಂದುಬಿಟ್ಟಾಗಿದೆ. ಅದೇ ವೇಳೆ RJDಯನ್ನು ಎದುರಿಸೋದಕ್ಕೆ ಚಿರಾಗ್ ಪಾಸ್ವಾನ್ ಅವರೇ ಸರಿ ಅಂತ ಬಿಜೆಪಿ ಖಚಿತಪಡಿಸ್ಕೊಳ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಇನ್ನು ರಾಜಭವನದ ಪಾತ್ರ ಈ ಹೊತ್ತಿನಲ್ಲಿ ಬಹುಶಃ ಸಾಧಾರಣವಾದದ್ದೇನೂ ಅಲ್ಲ. ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.